ಎಲ್ಲರಿಗೂ ಶರಣಾರ್ಥಿಗಳು. ನಾನಿವತ್ತು ತಮಗೊಂದು ಕುತೂಹಲಕಾರಿಯಾದ ಮತ್ತು ಅಷ್ಟೇ ವಸ್ತುಸ್ಥಿತಿಯನ್ನ ಒಳಗೊಂಡ ಹಾಸ್ಯಮಯವಾದಂಥ ಮತ್ತು ಗಂಭೀರವಾದಂಥ ಎರಡೂ ಉಳ್ಳ ಒಂದು ಕಥೆಯನ್ನು ತಮಗೆ ಹೇಳ್ತೇನೆ. ಒಂದು ಊರಿನಲ್ಲಿ ಒಬ್ಬ ಸುಗೌತಮ ಅನ್ನೋ ವ್ಯಕ್ತಿ ಇರ್ತಾನೆ. ಸುಗೌತಮ ಅನ್ನೋ ವ್ಯಕ್ತಿ ಒಬ್ಬ ದಟ್ಟ ದರಿದ್ರನಾದಂಥ ಕಟ್ಟಕಡೆಯ ಬಡವನಾದಂಥ ವ್ಯಕ್ತಿ. ಆ ಸುಗೌತಮನ ವ್ಯಾಪಾರ ಸಣ್ಣ ಮಟ್ಟದ ವ್ಯಾಪಾರ. ಆತ ಎಷ್ಟೊಂದು ಬಡವನಾಗಿದ್ದಂದ್ರೆ ಆತನ ಪತ್ನಿ, ಮಕ್ಕಳು, ತೋಟದ ಮಾಲಿಗಳು, ವಾಹನ ಚಾಲಕರು, ಪೈಲಟ್ಗಳು, ಆತನ ಗಾರ್ಡನ್ ನಲ್ಲಿ ಕೆಲಸ ಮಾಡುತ್ತಿರುವ ಮಾಲಿಗಳು, ಆತನ ಕಾರ್ಯದರ್ಶಿಗಳು ಮತ್ತು ಮಾಲೀಶ್ವಾಲಾಗಳು ಮತ್ತು ಸಾವಿರಾರು ನೌಕರರು ಆತನಿಗೆ ಬಡವ ಇದ್ರು ಕೂಡ. ಅಂಥ ಸುಗೌತಮನ ನೌಕರರು ಕೂಡ ಬಡವರಾಗಿ ನೋಡ್ರಿ ಎಷ್ಟೊಂದು ಬಡತನ ಇದೆ ಸುಗೌತಮನಿಗೆ. ಆತ ವಿಮಾನವನ್ನು ಹೊಂದಿದ್ದಾನೆ, ಪೈಲಟ್ಗಳಿದ್ದಾರೆ, ಮಾಲಿಗಳಿದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ, ಸಾವಿರಾರು ನೌಕರರಿದ್ದಾರೆ, ಕಾರ್ಯದರ್ಶಿಗಳು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಬಡವರೇ ಆಗಿದ್ದಾರೆ. ಒಂದು ಸಲ ಏನ್ ಮಾಡ್ತಾನೆ ಈ ಸುಗೌತಮ, ತನ್ನ ಜೆಟ್ ವಿಮಾನಕ್ಕೆ ಇಂಧನ ತುಂಬಿಸ್ಕೋಬೇಕಂತ ಹೋಗ್ತಾನೆ. ಆತನ ಜೋಬಿನಲ್ಲಿ ದುಡ್ಡಿರೋದಿಲ್ಲ. ಆಗ ಸುಗೌತಮನ ಹೆಂಡತಿ ಆತನಿಗೊಂದು ಕಿವಿ ಮಾತನ್ನು ಹೇಳ್ತಾಳೆ. ನೋಡ್ರಿ, ನಿಮಗೊಬ್ಬ ಅಸಲಿ ಪದವೀಧರನಾದಂಥ ರಾಜಕಾರಣಿ ಸ್ನೇಹಿತ ನರಾಧಮ ಅನ್ನುವ ಹೆಸರಿನವ ಇದ್ದ ಅಂತ ಆಗಾಗ ಹೇಳ್ತಿರ್ತೀರಿ. ನಿಮ್ಮ ಆ ಅಸಲಿ ಪದವೀಧರ ಸ್ನೇಹಿತನಾದಂಥ ನರಾಧಮನ ಹತ್ರ ಹೋಗಿ ಒಂದಷ್ಟು ಸಹಾಯವನ್ನು ಕೇಳಿದ್ರೆ ಆತ ಸಹಾಯ ಮಾಡಿದ್ರೆ ನಮ್ಮ ಬಡತನ ನೀಗಬಹುದಲ್ಲ. ಯಾಕೆ ನೀವು ನಿಮ್ಮ ಸ್ನೇಹಿತನಿಗೆ ಹೋಗಿ ಸಹಾಯವನ್ನ ಕೇಳ್ತಾ ಇಲ್ಲ? ಹೆಂಡತಿಯ ಸಲಹೆ. ಆಗ ಸುಗೌತಮ ಬಹಳ ದೊಡ್ಡ ಸ್ವಾಭಿಮಾನಿ ಆತ. ಹೆಂಡತಿಯ ಒತ್ತಾಯಕ್ಕೆ ಮಣಿದು ಆತ ಸ್ನೇಹಿತನ ಭೇಟಿಗೆ ಹೋಗೋದಕ್ಕೆ ನಿರ್ಧಾರ ಮಾಡ್ತಾನೆ. ಆತ ಸ್ನೇಹಿತನ ಭೇಟಿಗೆ ಬರುವ ಸಂದರ್ಭದಲ್ಲಿ ಒಂದು ಕನಸನ್ನು ಕಾಣುತ್ತಿರ್ತಾನೆ. ಸಾಮಾನ್ಯವಾಗಿ ಬಡತನದಲ್ಲಿ ಕನಸುಗಳು ಬೀಳೋದು ಸಹಜ. ಆತನ ಕನಸಿನಲ್ಲಿ ತನ್ನ ಸ್ನೇಹಿತ, ಬಾಲ್ಯದ ಸ್ನೇಹಿತ ನರಾಧಮ ಇನ್ನೂ ಆಗ ಅಸಲಿ ಪದವಿಯನ್ನ ಒಂದು ವಿಶ್ವವಿದ್ಯಾಲಯದಲ್ಲಿ ಓದ್ತಿರ್ತಾನೆ. ಆ ಓದುವುದರ ಜೊತೆಗೆ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಆತ ಏನು ತನ್ನ ಪದವಿಯನ್ನು ಓದುತ್ತಿರ್ತಾನೋ ಆ ಪದವಿಯ ಸಂದರ್ಭದಲ್ಲೇ ಆತ ಚಾ ಮಾರೋದು, ಸಣ್ಣ ಪುಟ್ಟ ಕಳತನಗಳು ಮಾಡೋದು, ಮೊಸಳೆ ಹಿಡಿಯೋದು, ಇವೆಲ್ಲ ಉಪವೃತ್ತಿಗಳು ಕೂಡ ಆತನ ಸ್ನೇಹಿತ ನರಾಧಮ ಮಾಡ್ತಾ ಇರ್ತಾನಂತ. ಮತ್ತು ಯಾವಾಗಲೂ ತನಗೆ ಬಹಳ ದೊಡ್ಡವರ ಜೊತೆಗೆ ಸ್ನೇಹ ಇದೆ ಅಂತ ಹೇಳ್ಕೊಳ್ಳೋದು ಕೂಡ ಆ ನರಾಧಮನ ಒಂದು ಚಟ ಆಗಿತ್ತು. ಇವೆಲ್ಲವನ್ನ ಆತ ನೆನಪಿಸ್ಕೊಳ್ತಾ ಕನಸು ಕಾಣ್ತಾ ಬರ್ತಾನೆ. ನರಾಧಮನ ಬಂಗ್ಲೆ ಎದುರು ಬಂದು ನಿಂತಾಗ ಆತನಿಗೆ ಎಚ್ಚರ ಆಗ್ತದೆ. ಕನಸಿನಿಂದ ಹೊರಗೆ ಬರ್ತಾನೆ. ಹೊರಗೆ ಬಂದು ಅಲ್ಲಿ ಗೇಟ್ ಕೀಪರ್ಗಳು ಇರ್ತಾರಲ್ಲ ನರಾಧಮನ ಮನೆ ಎದುರುಗಡೆ, ಆ ಗೇಟ್ ಕೀಪರ್ಗಳಿಗೆ ಹೇಳ್ತಾನೆ, ನೋಡ್ರಿ, ನಾನು ನಿಮ್ಮ ರಾಜ ಆದಂತ ನರಾಧಮ ಏನಿದಾನಲ್ಲ ರಾಜಕಾರಣಿ, ಆತನ ಬಾಲ್ಯದ ಸ್ನೇಹಿತ. ಈಗ ನಾನು ಬಹಳ ಬಡತನದಲ್ಲಿದ್ದೇನೆ. ಆತನ ಸಹಾಯವನ್ನ ಯಾಚಿಸಿ ಆತನಿಗೆ ಭೇಟಿ ಆಗೋದಕ್ಕೆ ಬಂದಿದ್ದೇನೆ. ದಯವಿಟ್ಟು ನನಗೆ ಆ ಭೇಟಿಗೆ ಅವಕಾಶವನ್ನು ಮಾಡಿಕೊಡಿ ಅಂತ ದ್ವಾರಪಾಲಕರಿಗೆ ಹೇಳಿದಾಗ ದ್ವಾರಪಾಲಕರು ಮಹಾರಾಜನ ಹತ್ರ ಬರ್ತಾರೆ. ಮಹಾರಾಜ, ಒಬ್ಬ ದಟ್ಟ ದರಿದ್ರ ವ್ಯಾಪಾರಿ ಬಂದಿದ್ದಾನೆ. ಆತನ ಹೆಸರು ಸುಗೌತಮ ಅಂತ ಹೇಳ್ತಾನೆ. ಆತ ನಿಮ್ಮ ಬಾಲ್ಯದ ಸ್ನೇಹಿತ ಅಂತ ಕೂಡ ಹೇಳ್ಕೊಂಡು ಬಂದಿದ್ದಾನೆ. ಆತನಿಗೆ ಕೋಟು ಹರಿದು ಹೋಗಿದೆ, ಟೈ ಮಾಸಿದೆ, ಪ್ಯಾಂಟು ತೂತಾಗಿದೆ. ಆತ ತನ್ನ ಹೆಸರು ಗೌಟಿ ಬ್ರೋ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾನೆ, ಸುಗೌತಮ ಅಂತ ಕನ್ನಡದಲ್ಲೂ ಕೂಡ ಹೇಳ್ಕೊಂಡು ಬಂದಿದ್ದಾನೆ. ಆತ ನಿಮ್ಮ ಸ್ನೇಹಿತನಂತೆ, ಒಳಗೆ ಕರಿಬಹುದಾ? ದ್ವಾರಪಾಲಕರು ಕೇಳ್ತಾರೆ. ಅವಾಗ ನರಾಧಮ ರಾಜ, ಓ ಗೌಟಿ ಬ್ರೋ, ಎಸ್ ಹೌದು, ಆತ ನನ್ನ ಬಾಲ್ಯದ ಸ್ನೇಹಿತ, ಬರ ಹೇಳು ಆತನನ್ನು ಒಳಗೆ ಅಂತ ಹೇಳಿದಾಗ ಈ ದ್ವಾರಪಾಲಕನಾದಂತಹ ಸಂಬಿತ್ ಅನ್ನುವಂತಹ ಒಬ್ಬ ಕಮೇಡಿಯನ್ ರಾಜನ ಆದೇಶದಂತೆ ಸುಗೌತಮನನ್ನ ಒಳಗಡೆ ಬಿಡ್ತಾನೆ. ಸುಗೌತಮ ಒಳಗಡೆ ಬಂದ ಮೇಲೆ ತನ್ನ ಸ್ನೇಹಿತನ ಸ್ಥಿತಿಯನ್ನ ನೋಡಿದ ರಾಜ ಕ್ಯಾಮ್ರಾ ಕಡೆ ನೋಡಿ ತಿರುಗಿಸ್ತಾ ತನ್ನ ಮುಖವನ್ನ ಬಹಳ ಜೋರಾಗಿ ರೋಧಿಸೋಕೆ ಶುರು ಮಾಡ್ತಾನೆ. ಆದರೆ ಆತ ರೋಧಿಸುವುದು ಕ್ಯಾಮ್ರಾಗಳಿಗೆ ಗೊತ್ತಾಗಬೇಕು. ಅದು ಬಹಳ ಮಹತ್ವದ ಸಂಗತಿ. ನರಾಧಮ ತನ್ನ ಸ್ನೇಹಿತನ ಸ್ಥಿತಿಗತಿಯನ್ನು ನೋಡಿ ಕ್ಯಾಮ್ರಾ ಕಡೆ ತಿರುಗಿ ರೋಧಿಸೋದು ಒಂದು ಸಹಜವಾದ ಪ್ರಕ್ರಿಯೆ. ತಕ್ಷಣಕ್ಕೆ ಈ ರೋಧಿಸೋದು ಮುಗಿದ ಮೇಲೆ ಆತ ತನ್ನ ಸ್ನೇಹಿತನನ್ನು ಕುರಿತು ಕೇಳ್ತಾನೆ, ನನ್ನ ಸಹಾಯಕ್ಕೆ ಬಂದಿರುವೆಯೋ? ಹಾಗಾದ್ರೆ ಎಷ್ಟು ಕಮಿಷನ್ ತಂದಿರುವೆ ಅಂತ ಕೇಳ್ತಾನೆ. ಆಗ ಸುಗೌತಮ ತನ್ನ ಕೈ ಎರಡನ್ನ ಮುಗಿದು ಬಹಳ ದೀನ ಸ್ಥಿತಿಯಲ್ಲಿ ನಿಂತು ತನ್ನ ಎಲ್ಲಾ ಉದ್ಯಮಗಳ ಕಾಗದ ಪತ್ರಗಳನ್ನು ಆತನ ಎದುರುಗಡೆ ಇಟ್ಟುಬಿಡ್ತಾನೆ. ಹೇಳ್ತಾನೆ, ನೋಡಪ್ಪ, ಇಷ್ಟೆಲ್ಲ ಉದ್ಯಮಗಳು ನನಗಿದಾವೆ, ಎಲ್ಲವೂ ಲಾಸಲ್ಲಿ ನಡೀತಾ ಇದೆ. ದಯವಿಟ್ಟು ನನಗೆ ಸಹಾಯವನ್ನ ಮಾಡು. ನೀನು ಸಹಾಯ ಮಾಡಿದ್ರೆ ನಿನ್ನ ಹೆಸರು ಕೂಡ ಜನಪ್ರಿಯಗೊಳ್ಳುತ್ತದೆ. ಅಷ್ಟು ನಿನ್ನನ್ನ ಎತ್ತರಕ್ಕೆ ಏರಿಸ್ತೇನೆ ನಾನು. ನಿನ್ನ ರಾಜಕೀಯ ಅಭಿವೃದ್ಧಿಗೆ ಬೇಕಾಗುವ ಎಲ್ಲ ಸಂಪನ್ಮೂಲಗಳನ್ನು ನಾನು ನಿನಗೆ ಒದಗಿಸಿಕೊಡುತ್ತೇನೆ ಅಂತ ಮನವಿಯನ್ನು ಮಾಡ್ತಾನೆ. ಆಗ ನರಾಧಮ ಬಹಳ ಚತುರ ರಾಜಕಾರಣಿ ಆತ ಹೇಳ್ತಾನೆ, ನಿನ್ನ ನಷ್ಟದಲ್ಲಿರುವ ಕಂಪನಿಗಳನ್ನು ತಗೊಂಡು ನಾನೇನು ಮಾಡ್ಲಪ್ಪ, ಇವು ನಿನ್ನ ಹೆಸರಿನಲ್ಲೇ ಇರಲಿ, ನಾಳೆ ಅವುಗಳಿಂದ ಬರೋ ಲಾಭ ಮಾತ್ರ ನನ್ನದು ಅಂತ ಹೇಳ್ತಾನೆ. ಪಾಪ ಸುಗೌತಮ ಇದನ್ನು ಕೇಳಿ ಕುಸಿದು ಬೀಳುವ ಪರಿಸ್ಥಿತಿ. ಆತ ಹೇಳ್ತಾನೆ, ದಯವಿಟ್ಟು ಒಂದು 22% ಶೇರ್ ಆದರೂ ನನ್ನ ಹೆಸರಿನಲ್ಲಿ
ಇರುವಂತೆ ಮಾಡು ಅಂತ ಅಂಗಲಾಚಿಸ್ತಾನೆ. ಹೀಗೆ ಸುಗೌತಮ, ಅತ್ಯಂತ ಕಡುಬಡವನಾದ ಸುಗೌತಮ ತನ್ನ ಬಾಲ್ಯದ ಸ್ನೇಹಿತ ಅಸಲಿ ಪದವೀಧರನಾದಂಥ ನರಾಧಮನ ಸಹಾಯದ ಅಭಯವನ್ನ ಪಡ್ಕೊಂಡು ವಾಪಸ್ ಮನೆಗೆ ಬರ್ತಾನೆ. ಮನೆಗೆ ಬಂದು ನೋಡ್ತಾನೆ, ಶ್ರೀಕೃಷ್ಣ ಮತ್ತು ಸುಧಾಮರ ಕತೆ ಇದ್ದ ಹಾಗಿದು. ನೋಡುವಷ್ಟರಲ್ಲೇನೆ ಸರ್ಕಾರಿ ಸ್ವಾಮ್ಯದ ಎಲ್ಲ ಹಡಗಿನ ಬಂದರುಗಳು, ವಿಮಾನ ನಿಲ್ದಾಣಗಳು, ಗಣಿಗಳು, ಉದ್ಯಮಗಳು, ಸಾರ್ವಜನಿಕ ಕಂಪನಿಗಳು ಈತನ ಅಧೀನಕ್ಕೆ ಬಂದು ಬಿಟ್ಟಿರ್ತಾವೆ. ಆಶ್ಚರ್ಯ ಆಗ್ತದ ಅವನಿಗೆ ನೋಡಿ. ಇಡೀ ದೇಶದ ಎಲ್ಲ ಸಂಪತ್ತು ಈತನ ಮನೆಯಲ್ಲಿ ಬಂದು ಬಿದ್ದುಕೊಂಡು ಬಿಟ್ಟಿರ್ತದೆ. ಆತನ ಪತ್ನಿ ಸಂತೋಷಗೊಳ್ತಾಳೆ. ನೋಡ್ರಿ, ಸ್ವಾಭಿಮಾನ ಅನ್ಕೊಂಡು ಇಲ್ಲೇ ಕೂತಿದ್ರೆ ನಿಮಗೆ ಈ ಬಡತನ ನೀಗುತ್ತಿತ್ತೆ. ನಿಮ್ಮ ಸ್ನೇಹಿತ ನೋಡ್ರಿ ಇಷ್ಟೊಂದು ಸಹಾಯ ಮಾಡದ, ಹಾಗಾಗಿ ನನಗಂತೂ ಬಹಳ ಸಂತೋಷ ಆಯ್ತು ಅಂತ ಆಕೆ ಹೇಳ್ತಾಳೆ. ಸುಗೌತಮ ಜಾಗತಿಕ ಶ್ರೀಮಂತರ ಪಟ್ಟಿಯಲ್ಲಿ ಅಗ್ರಗಣ್ಯನಾದ ಸ್ಥಾನವನ್ನು ಪಡಿತಾನೆ. ಫೋರ್ಬ್ಸ್ ಪುಸ್ತಕದಲ್ಲಿ ತನ್ನ ಫೋಟೋ ನೋಡ್ತಾನೆ ಅವನು ಒಂದು ಸಲ. ಸುಗೌತಮನಿಗೆ ಖುಷಿ ಆಗ್ತದೆ. ಅರೆ, ನಾನು ಜಗತ್ತಿನ ಅತ್ಯಂತ ಶ್ರೀಮಂತರ ಪಟ್ಟಿಯಲ್ಲಿ ನನ್ನ ಹೆಸರು ಮತ್ತು ನನ್ನ ಫೋಟೋ ಬಂದಿದೆಯಲ್ಲ ಅಂತ ಬಹಳ ಖುಷಿ ಆಗ್ತದೆ. ಖುಷಿಯಾಗಿ ತನ್ನ ಫೋಟೋ ಇರುವ ಜಾಗದಲ್ಲಿ, ಸ್ಥಳದಲ್ಲಿ ತನ್ನ ಅಸಲಿ ಪದವೀಧರ ಸ್ನೇಹಿತ ಏನು ನರಾಧಮ ಇರ್ತಾನಲ್ಲ ಆತನ ಫೋಟೋ ಕಂಡಂತಾಗಿ ಬೆಚ್ಚಿ ಬೀಳ್ತಾನೆ. ಆದರೆ ಇದು ಸರಿ. ದ್ವಾಪಾರ ಯುಗದಲ್ಲಿ ಕೃಷ್ಣ ಸುಧಾಮರಂತೆ ಕಲಿಯುಗದಲ್ಲೂ ಕೂಡ ಈ ಸುಗೌತಮ ಮತ್ತು ನರಾಧಮ ಅತ್ಯಂತ ಆತ್ಮೀಯ ಸ್ನೇಹಿತರು. ಒಬ್ಬರಿಗೊಬ್ಬರು ಸ್ವಾರ್ಥದಿಂದಲೇ ಸಹಾಯವನ್ನ ಮಾಡ್ತಾ ತಾವು ಅತ್ಯಂತ ಎತ್ತರದಲ್ಲಿ ಬೆಳೆದವರು ಅನ್ನುವಂಥ ಮಾತನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಕೃಷ್ಣ ಸುಧಾಮರನ್ನು ನೆನೆಸ್ತಾ ನಾವು ಸುಗೌತಮ ಮತ್ತು ನರಾಧಮರನ್ನು ಕೂಡ ಇಲ್ಲಿ ನೆನಪಿಸಿಕೊಳ್ಬೇಕಾಗ್ತದೆ. ಶರಣು ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು ಶರಣ.